ಬೆಂಗಳೂರಿನಲ್ಲಿ ವಿಶ್ವದ ಪ್ರಥಮ ವಿಶೇಷ ಸೌಲಭ್ಯವುಳ್ಳಂಥ ದಂತ ಚಿಕಿತ್ಸಾ ಕೇಂದ್ರ ಡೆಂಟಲ್ ಇಂಪ್ಲಾಂಟ್ ಚೈನ್ ಹಾಸ್ಪಿಟಲನ್ನು ಉದ್ಘಾಟನೆ ಮಾಡಲಾಗಿದೆ. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ವಿಭೂತಿಪುರದ ಶ್ರೀ ಮಹಾಂತಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ರಾಜರಾಜೇಶ್ವರಿ ನಗರದಲ್ಲಿ ಆಸ್ಪತ್ರೆ ಲೋಕಾರ್ಪಣೆಗೊಂಡಿದೆ. ಕಾರ್ಯಕ್ರಮದಲ್ಲಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಭಾಗವಹಿಸಿದ್ರು. ಶಾಸಕ ಮುನಿರತ್ನ, ಆಸ್ಪತ್ರೆಯ ಸಿಇಒ ಡಾಕ್ಟರ್ ನಿರಂಜನ ಪರಮಶೆಟ್ಟಿ ಉಪಸ್ಥಿತರಿದ್ದರು. ಇನ್ನು ಇಂಪ್ಲಾಂಟ್ ಚೈನ್ ಆಸ್ಪತ್ರೆಯಲ್ಲಿ ಎಲ್ಲ ಜನರಿಗೂ ಕೈಗೆಟುಕುವ ದರದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ನುರಿತ ತಜ್ಞ ವೈದ್ಯರಿಂದ ಹಾಗೂ ಸಕಲ ಸೌಲಭ್ಯಗಳೊಂದಿಗೆ ಡೆಂಟಲ್ ಟೂರಿಸಂ ಪ್ರೋತ್ಸಾಹ ನೀಡ್ತಾ ಇದ್ದೇವೆ. ಈ ಕೆಡಿಸಿ ಸಂಸ್ಥೆಯ ಉದ್ದೇಶ ಅಂತ ಹೇಳಿ ಸಿಇಒ ಡಾಕ್ಟರ್ ನಿರಂಜನ್ ಪರಮಶೆಟ್ಟಿ ತಿಳಿಸಿದ್ದಾರೆ. ಪೂಜ್ಯ ಸ್ವಾಮೀಜಿಯವರ ಹತ್ರ ಬಹಳ ಕಡಿಮೆ ಸಮಯ ಇದೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ. ಅದಕ್ಕೆ ಅವರು ಅಧಿಕೃತವಾಗಿ ಈ ಕಾರ್ಯಕ್ರಮ ಉದ್ಘಾಟಿಸಬೇಕು ಅಂತ. ಇವತ್ತು RR ನಗರದಲ್ಲಿ ನಮ್ಮ ಡಾಕ್ಟರ್ ಪರಮಶೆಟ್ಟಿ ಅವರೆಲ್ಲರೂ ಒಟ್ಟಾಗಿ ಸೇರಿ ಇಲ್ಲಿ ಒಂದು ಎಕ್ಸ್ಪ್ರೆಸ್ಸಲ್ಲಿನ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಈ ಆಸ್ಪತ್ರೆ ವಿಶೇಷತೆ ಅಂದರೆ ಎಲ್ಲ ಅಲ್ಲಿನ ಆಸ್ಪತ್ರೆ ಹೆಂಗಲ್ಲ, ಈ ಆಸ್ಪತ್ರೆಯಲ್ಲಿ ಒಂದೇ ದಿವಸದಲ್ಲೇ ಅವರಿಗೆ ಆರೈಕೆಯನ್ನು ಮಾಡಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಡುವಂತಹ ಒಂದು ಆಸ್ಪತ್ರೆ ಇದು. ಕೆಲವರು ಅಲ್ಲಿ ತೆಗೆದು ಇಷ್ಟು ದಿವಸ ಬಿಟ್ಟು ಬನ್ನಿ, ಆಮೇಲೆ ಕಟ್ತೀವಿ, ಇನ್ನು 2 ದಿವಸ ಆಗಬೇಕು, ಒಂದು ವಾರ ಕಳಿಬೇಕು ಅಂತೆಲ್ಲ ಹೇಳ್ತಿರ್ತಾರೆ. ಆ ರೀತಿಯಲ್ಲಿರುವಂತೆ ಅವರು ಪರಮಶೆಟ್ಟಿ ಅವರು ಹೇಳಿದಾಗೆ ಅವತ್ತೇ ಎಲ್ಲವನ್ನು ತೆಗೆದುಕೊಂಡು ಮಾರನೇ ದಿವಸವೇ ಅದೆಲ್ಲ ಸೆಟ್ ಮಾಡಿಕೊಡುವಂಥ ವ್ಯವಸ್ಥೆಯಲ್ಲಿರುವಂಥದ್ದು. ಯಾರಿಗೆ ಅಲ್ಲಿನ ತೊಂದರೆ ಇದೆ ಅಂತ ಕಷ್ಟಪಡ್ತಾ ಇದ್ದಾರೆ ಅವರಿಗೆ ತಕ್ಷಣವೇ ರಿಲೀಫ್ ಪಡ್ಕೊಂಡು ಅವರು ಉತ್ತಮವಾದಂತಹ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ, ಅಲ್ಲನ್ನ ಹಾಕಿಸ್ಕೊಳ್ಳೋದಕ್ಕೆ ಒಂದು ಉತ್ತಮ ವ್ಯವಸ್ಥೆ ಇದೆ. ಒಳಗಡೆ ತುಂಬ ಸೊಫಿಸ್ಟಿಕೇಟೆಡ್ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದಾರೆ. ಅದರ ಪ್ರಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹಾರೈಸ್ತೇನೆ. ಸರ್, ನಾವು ಇಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಇಂಪ್ಲಾಂಟ್ ಇಸ್ ದ ಮೇನ್ ಸೆಂಟರ್. ಇಂಪ್ಲಾಂಟ್ ಸೆಂಟರ್ ಇಸ್ ಅಂದರೆ ಮೇನ್ ಸೆಂಟರ್ ಇಸ್ ಇಂಪ್ಲಾಂಟ್ ಟೆಕ್ನಾಲಜಿ ಎಲ್ಲರಿಗೂ ಗೊತ್ತು. ಬಟ್ ನಾವು ಬೇಸಲ್ ಮತ್ತು ಕನ್ವೆನ್ಷನಲ್ 2 ಥರ ಇಂಪ್ಲಾಂಟ್ ಹಾಕ್ತೇವೆ. ಬೇಸಲಲ್ಲಿ ನಾವು ಇಮಿಡಿಯೇಟ್ ವಿದಿನ್ 3 to 4 days ಹಲ್ಲನ್ನು ಫಿಕ್ಸ್ ಮಾಡ್ಬೋದು. ಕನ್ವೆನ್ಷನಲ್ ಇಂಪ್ಲಾಂಟ್ಸಲ್ಲಿ ನಾವು ಟೈಮ್ ಕೊಟ್ಟು ಯಂಗ್ ಇದ್ದವರಿಗೆ ಆ ಥರ ಎಲ್ಲ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡ್ಬೋದು. ನಮ್ಮ ಹಾಸ್ಪಿಟಲಲ್ಲಿ ಎಲ್ಲ ಥರದ ವ್ಯವಸ್ಥೆ ಇದೆ. ನಮ್ಮ ಪೇಷಂಟ್ ಬಂದವರಿಗೆ ಇವನ್ ನಾವು ಫುಡ್ ಪ್ರೊವೈಡ್ ಮಾಡ್ತೇವೆ, ಸ್ಟೇ ಪ್ರೊವೈಡ್ ಮಾಡ್ತೇವೆ. ಅವರಿಗೆ ಎಲ್ಲಿ ಹೋಗಬೇಕಂತ ಇಲ್ಲ, ಒಂದೇ ಕಡೆ ಇದ್ದು ಎಲ್ಲ ಟ್ರೀಟ್ಮೆಂಟನ್ನು ನಾವು ವಿದಿನ್ ಸಮ್ ಟೈಮ್ ವಿ ಕ್ಯಾನ್ ಆಫರ್ ದೆಮ್. ಆ್ಯಂಡ್ ಎಲ್ಲರೂ ಇದು ಅಪಾರ್ಚುನಿಟಿ ಅಂತ ತಿಳ್ಕೊಂಡು ಎಲ್ಲರೂ ಇದರದ್ದು ನಮ್ಮ ಹಾಸ್ಪಿಟ್ಲಿಗೆ ಬರಬೇಕು ಅಂತ ವಿನಂತಿಸ್ತೇವೆ. ಸರ್, ನಾವು ಇಲ್ಲಿ ಎಲ್ಲ ಥರದ ಟ್ರೀಟ್ಮೆಂಟನ್ನು ಮಾಡ್ತೇವೆ. ಇಂಪ್ಲಾಂಟ್ ಇಸ್ ದ ಮೇನ್ ಸೆಂಟರ್. ಇಂಪ್ಲಾಂಟ್ ಆರೋಗ್ಯ ಭಾಳ ಇಂಪಾರ್ಟೆಂಟ್. ಮನುಷ್ಯ ಆರೋಗ್ಯವಾಗಿರ್ಬೇಕಂತಂದರೆ ಎಲ್ಲರಿಗಿಂತ ಮುಖ್ಯವಾದದ್ದು ಹಲ್ಲು. ನಾವೇನು ನೋಡ್ತೀವಂದರೆ ನಮ್ಮ ಭಾರತದಲ್ಲಿ ಆಲ್ಮೋಸ್ಟ್ 60 to 70% ಜನರಿಗೆಲ್ಲ ಅಲ್ಲಿನ ಸಮಸ್ಯೆ ಇದೆ. ಉಳ್ಕಲ್ಲಿರ್ಬೋದು ಅಥವಾ ಪೇನ್ ಬಂದು ಹಲ್ಲು ಕಿತ್ತಾಕ್ಸ್ತಾರೆ. ಹೀಗಾಗಿ ಏನಾಗುತ್ತೆ ಅಂದರೆ ಅಲ್ಲಿ ಕಿತ್ತಾಕ್ಸಿರ್ತಾರಲ್ಲ, ಆಲ್ಮೋಸ್ಟ್ ಎಲ್ಲ ಜನ ಏನು ಮಾಡ್ತಾರೆ, ಅಲ್ಲಿ ಸೆಟ್ ಕಟ್ಸ್ತಾರೆ, ರಿಮೂವಬಲ್ ಸೆಟ್ ಕಟ್ಸ್ತಾರೆ ಅಥವಾ ಬ್ರಿಡ್ಜ್ ಅಂತ ಮಾಡ್ತಾರೆ. ಬ್ರಿಡ್ಜ್ ಅಂದರೆ ಪಕ್ಕದಲ್ಲನ್ನು ಕೊರೆದ್ಬಿಟ್ಟು ಫಿಕ್ಸ್ ಮಾಡುವಂಥ ಪದ್ಧತಿ. ಗೌರ್ಮೆಂಟ್ ಏನಿದೆ ವಿಶೇಷವಾಗಿ ಮೆಡಿಕಲ್ ಟೂರಿಸಮನ್ನು ಪ್ರಮೋಟ್ ಮಾಡ್ತಾಯಿದೆ. ಅಂದರೆ ಮೆಡಿಕಲ್ ಟೂರಿಸಮ್ ಅಂದರೆ ಬೇರೆ ದೇಶದಿಂದ ಅಲ್ಲಿ ಸಿಟಿಸನ್ಸು ಅಥವಾ ನಮ್ಮ NRIಸು ಅಲ್ಲೆಲ್ಲ ತುಂಬ ಕಾಸ್ಟ್ಲಿ ಇರ್ತದೆ. ಡೆಂಟಲ್ ಟ್ರೀಟ್ಮೆಂಟು, ಮೆಡಿಕಲ್ ಟ್ರೀಟ್ಮೆಂಟ್ ತುಂಬ ಕಾಸ್ಟ್ಲಿ ಇರ್ತದೆ. ಏನು ಮಾಡ್ತಾರೆ ಅಂದರೆ ಅಲ್ಲಿಂದ ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ವಾಪಸ್ ಹೋಗ್ತಾರೆ. ಅಂದರೆ ಈ ಕಡೆ ಟೂರೂ ಆಗುತ್ತೆ, ತುಂಬ ಚೆನ್ನಾಗಿ ಟ್ರೀಟ್ಮೆಂಟು ಆಗುತ್ತೆ, ಆಮೇಲೆ ಖರ್ಚು ಕಮ್ಮಿ ಆಗುತ್ತೆ. ನಮ್ಮ ಇಂಡಿಯಾಕ್ಕಿಂತ ಬೇರೆ ಕಡೆ 10 times ಮೋರ್ ಎಕ್ಸ್ಪೆನ್ಸಿವ್. ಅದೇ ಥರ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಡೆಂಟಲ್ ಟೂರಿಸಮನ್ನು ಪ್ರಮೋಟ್ ಮಾಡ್ತಾಯಿದ್ದೀವಿ. ಈಗ ಬೇರೆ ದೇಶದಿಂದ ಅಲ್ಲಿಂದ ಬಂದು ಇಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಈ ನಮ್ಮ ಬಿಲ್ಡಿಂಗಲ್ಲಿ ಬರೀ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ರಿಕವರಿ ರೂಮ್ ಅಂತ ಮಾಡಿದ್ದೀವಿ. ಟ್ರೀಟ್ಮೆಂಟ್ ಆದಮೇಲೆ ಅಲ್ಲಿ ರೆಸ್ಟ್ ತೊಗೋಬೋದು. ಇಲ್ಲಿ ಮೇಲ್ಗಡೆ ರೂಮ್ಸ್ ಮಾಡಿದ್ದೀವಿ. ಇಲ್ಲೇ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ, ಆಮೇಲೆ ಊಟದ ವ್ಯವಸ್ಥೆ ಇದೆ.